ವಿವಿಯಲ್ಲಿ ಅದ್ದೂರಿಯಾಗಿ ನಡೆದ 18ನೇ ಘಟಿಕೋತ್ಸವ. ಮೂವರಿಗೆ ಗೌರವ ಡಾಕ್ಟರೇಟ್, 59 ಜನರಿಗೆ ಪಿಎಚ್ಡಿ ಪದವಿ ಪ್ರದಾನ. ಎಸ್ ವೀಕ್ಷಕರೇ, ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಇಂದು 18ನೇ ಘಟಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಘಟಿಕೋತ್ಸವದ ಹಿನ್ನೆಲೆ ತುಮಕೂರು ವಿವಿ ಆವರಣದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಮಧುವಣ ಗೀತೆಯಂತೆ ಸಿಂಗಾರಗೊಂಡಿದ್ದ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಿವಿಗಳ ಕಲಾಧಿಪತಿ ತಾವರ್ ಚಂದ್ ಗ್ಲೆಹೋಟ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಸಾಹಿತಿ ಹಂಪ ನಾಗರಾಜಯ್ಯ ಸೇರಿ ಮೂವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಲಾಯಿತು. ಜೊತೆಗೆ ವಿವಿಧ ಭಾಗಗಳಿಂದ ಒಟ್ಟು 59 ಜನರಿಗೆ ಪಿಎಚ್ಡಿ ಪದವಿಯನ್ನ ಪ್ರದಾನ ಮಾಡಲಾಯಿತು. ಇನ್ನು 76 ವಿದ್ಯಾರ್ಥಿಗಳಿಗೆ ಒಟ್ಟು 106 ಚಿನ್ನದ ಪದಕಗಳನ್ನು ವಿತರಿಸಲಾಯಿತು. ಎಂಎ ಕನ್ನಡ ವಿಭಾಗದ ಜಯರಾಮ್ ಹಾಗೂ ಎಂಎಸ್ಸಿ ಗಣಿತಶಾಸ್ತ್ರ ವಿಭಾಗದ ವೈಷ್ಣವ್ ಆರ್ಎಚ್ ತಲಾ 5 ಸ್ವರ್ಣ ಪದಕಗಳನ್ನು ಪಡೆದುಕೊಂಡ್ರು. ಬಿಕಾಂ ವಿಭಾಗದ ಪ್ರವೀಣ್ 4 ಪದಕಗಳನ್ನು ಪಡೆದುಕೊಂಡ್ರೆ ಇನ್ನು 6 ವಿದ್ಯಾರ್ಥಿಗಳು ತಲಾ 3 ಚಿನ್ನದ ಪದಕ ಮತ್ತು 7 ಮಂದಿ ವಿದ್ಯಾರ್ಥಿಗಳು ತಲಾ 2 ಚಿನ್ನದ ಪದಕಗಳನ್ನು ಪಡೆದುಕೊಂಡ್ರು. 4 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನ ಕೂಡ ನೀಡಲಾಯಿತು. ಒಟ್ಟು 11,349 ವಿದ್ಯಾರ್ಥಿಗಳು ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಂಡರು. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಂತಸವನ್ನ ವ್ಯಕ್ತಪಡಿಸಿದ್ರು. ನನ್ನ ಹೆಸರು ನೂರ್ ಫಾತಿಮಾ ಅಂತ. ನಾನು ಡಿಗ್ರಿ ಓದಿದ್ದು ಉಳಿಯಾರ್ BMS ಕಾಲೇಜಲ್ಲಿ. ಇವತ್ತು 18ನೇ ಘಟಿಕೋತ್ಸವ ಇತ್ತು ತುಮಕೂರು ಯೂನಿವರ್ಸಿಟಿಲಿ. ಇದರಲ್ಲಿ ನನಗೆ ಕನ್ನಡ ವಿಷಯದಲ್ಲಿ 3 ಗೋಲ್ಡ್ ಮೆಡಲ್ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಿದೆ. ಪೇರೆಂಟ್ಸ್ನ ಕರ್ಕೊಂಡ್ಬಂದಿದ್ದೆ, ಅವ್ರು ಸಿಕ್ಕಾಪಟ್ಟೆ ಖುಷಿ ಪಟ್ರು ಅಂತ ಹೇಳ್ಬೋದು. ಅಂದರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಯಾವುದೇ ಕೆಲಸ ಹೇಳ್ತಿರ್ಲಿಲ್ಲ. ಅಂದರೆ ನಾನು ಫಸ್ಟೇ ಕೆಲಸ ಮಾಡ್ತಿರ್ಲಿಲ್ಲ. ಬಟ್ ಅವರು ಓದ್ಕ ಯಾವಾಗಲೂ ಬಂದರೆ ಏನೂ ಕೆಲಸ ಹೇಳ್ತಿರ್ಲಿಲ್ಲ. ಆಯಿತು ಓದ್ತಿದ್ಯಾ, ಓದು, ಸರಿ. TV ನೋಡ್ತಿರ್ಲಿಲ್ಲ ಅವರು, ನಾನು ಓದ್ಕೊಂತಿದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ರು. ಅಂದರೆ ನಮ್ಮ ತಂದೆ ಸ್ವಲ್ಪ ಓದಿದ್ದಾರೆ, SLC ಪಾಸ್ ಮಾಡಿದ್ದಾರೆ. ಹಾಗಾಗಿ ಅವರು ಎಜುಕೇಷನ್ ಅಂದರೆ ಫ್ಯಾಮಿಲಿಲಿ ತುಂಬ ಸಪೋರ್ಟ್ ಇದೆ. ಇನ್ನೂ ಓದಿಸ್ಬೇಕು, PhD ಮಾಡ್ತೀಯಾ ಮಾಡು, ಈ ಥರ ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಇವತ್ತು ಓದೋಕ್ಕೆ ಸಹ ಆಯಿತು. ಅದರಿಂದ 3 ಗೋಲ್ಡ್ ಮೆಡಲ್ ಸಿಕ್ತು ಅಂತ ಹೇಳ್ಬೋದು. ತುಮಕೂರು ಯೂನಿವರ್ಸಿಟಿ ನಡೆದಿರುವಂತಹ 18ನೇ ವಾರ್ಷಿಕೋತ್ಸವದಲ್ಲಿ 4 ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ BCom ವಿಭಾಗದಲ್ಲಿ. ಫಸ್ಟ್ ಆಫ್ ಆಲ್ ಏನು ಹೇಳಬೇಕಂತ ಹೇಳಿದ್ರೆ ದಟ್ ದಿಸ್ ಈಸ್ ನಾಟ್ ಜಸ್ಟ್ ಡೇ ಆಫ್ ಸೆಲೆಬ್ರೇಷನ್. ಆ್ಯಕ್ಚುಲಿ ಇಟ್ ಈಸ್ ದ ರಿಫ್ಲೆಕ್ಷನ್ ಆಫ್ ಆಲ್ ದ ಹಾರ್ಡ್ ವರ್ಕ್. ಈ 3 ಇಯರ್ಸ್ನಲ್ಲಿ ನಾನು ಏನು ಹಾರ್ಡ್ ವರ್ಕ್ ಮಾಡಿದ್ದೆ ಅದಕ್ಕೆ ಒಂದು ಪ್ರತಿಫಲವಾಗಿ ಸಿಕ್ಕಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ನನ್ನ ಒಂದು ಹಾರ್ಡ್ ವರ್ಕ್ ಮಾತ್ರ ಅಲ್ಲ, ಇದರಿಂದ ಸುಮಾರು ಜನ ಅವರ ಎಫರ್ಟ್ಸ್ ಇದೆ. ಎಸ್ಪೆಷಲಿ ನಮ್ಮ ಪೇರೆಂಟ್ಸ್ ತುಂಬ ಎಫರ್ಟ್ ಹಾಕಿದ್ದಾರೆ, ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಬಿಟ್ಟರೆ ನನಗೆ ಫಸ್ಟ್ ಡೇಯಿಂದ ಇಲ್ಲಿವರೆಗೂ ಕಾನ್ಸ್ಟೆಂಟ್ ಸಪೋರ್ಟ್ ಆಗಿದ್ದು ನಮ್ಮ ಮ್ಯಾಮ್ ಅನಂತಲಕ್ಷ್ಮಿ ಮ್ಯಾಮ್ ಅಂತ. ಹಾಗೆ ರೀತಿ ನನ್ನ ಒಬ್ಬ ಸ್ನೇಹಿತ ಕೂಡ, ಅವನು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾನೆ. ಸ್ಕೂಲಾಗ ಬಿಟ್ಟು ಹುಡುಗಕ್ಕೆ ಹೋಗ್ದ, ಪುಸ್ತಕಗಳು ಬಿಟ್ಟು ಹಿರಿಯಂದು ಏನೋ ಒಂದು ಕಿರಿಕಿರಿ ಮನೆಯೊಳಗೆ, ಬೇಡಪ್ಪ ನೀನು ಓದು ನಾನು ಇದ್ದೀನಿ ಅಂತಂದು ಆವತ್ತಿನ ದಿವಸ ಇದು ಮಾಡಿದೆ. ಆಮೇಲೆ ನನ್ನ ಅಣ್ಣ ನನಗೆ ಕೊಟ್ಟರು. ನನಗೆ ಕೊಡಪ್ಪ ಅಂತ ಕೇಳಲ್ಲ, ಫೀಸ್ ಕಟ್ಟಬೇಕಿಲ್ಲ ಅಂತಂದು ಕಟ್ಟಿ ನಡಿಯಪ್ಪ ನಾನಿದ್ದೀನಿ, ಪಕ್ಕಿಯಾಗಿದ್ದೀನಿ ಅಂತಂದು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ತಾವರ್ ಚಂದ್ ಗ್ಲೆಹೋಟ್, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅನ್ನೋ ಸ್ವಾಮಿ ವಿವೇಕಾನಂದರ ವಾಣಿಯನ್ನ ಇಂದು ಪದವಿ ಪಡೆದ ವಿದ್ಯಾರ್ಥಿಗಳು ಜೀವನದ ಧ್ಯೇಯ ವಾಕ್ಯವನ್ನಾಗಿ ಮಾಡಿಕೊಂಡು ಮುಂದುವರಿಬೇಕೆಂದು ಕಿವಿಮಾತನ್ನ ತಿಳಿಸಿದ್ದಾರೆ. अपने ज्ञान को कर्म में परिवर्तित करना और अपने पोषण का उपयोग राष्ट्र को विकसित राष्ट्र बनाने में करना है. ಒಟ್ನಲ್ಲಿ ವಿಶ್ವವಿದ್ಯಾಲಯದ ಹಬ್ಬ ಅಂತಲೇ ಕರೆಸಿಕೊಳ್ಳೋ ಘಟಿಕೋತ್ಸವ ಸಮಾರಂಭ ಇಂದು ತುಮಕೂರು ವಿವಿಯಲ್ಲಿ ಅದ್ದೂರಿಯಾಗಿ ಜರುಗಿದ್ದು ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.